ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ಹಿಂದಿನ ವಿಡಿಯೋ ನೀವು ಕೂಡ ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ. ತುಂಬಾ ಜನ ನೋಡಿದ್ದಾರೆ, ಹಾಗೆ ಇಷ್ಟಪಟ್ಟಿದ್ದಾರೆ. ಡೇ 1 ವಿಡಿಯೋ ನೋಡಿದ್ದೀರಾ, ಇದು ಡೇ 2 ವಿಡಿಯೋ. ಇವತ್ತು ನಾನು ಮನೆಗೆ ಹೋಗಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ. ನೋಡಿ, ನಾನು ಬರೋಷ್ಟರಲ್ಲಿ ಇಲ್ಲಿ ಹೋಳಿಗೆನ ರೆಡಿ ಮಾಡ್ತಾ ಇದ್ರು. ಹೋಳಿಗೆ ಯಾಕೆ ಮಾಡ್ತಾ ಇದ್ದಾರೆ ಇವತ್ತು ಅಂತಂದ್ರೆ ಮುತ್ತೈದರನ್ನ ಇಡ್ತಾ ಇದ್ರು, ಹಾಗಾಗಿ ಹೋಳಿಗೆಯನ್ನ ರೆಡಿ ಮಾಡ್ತಾ ಇದ್ದಾರೆ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಏನು ಅಂತಂದ್ರೆ, ನಾವು ಮುತ್ತೈದರನ್ನ ಇಡುವಾಗ ಮೊದ್ಲಿಗೆ ಮನೆಯ ಹೆಣ್ಮಕ್ಳನ್ನ ಇಂಪಾರ್ಟೆನ್ಸ್ ಕೊಡ್ಬೇಕು. ಅಕಸ್ಮಾತ್ ಆಗಿ ಅವರು ದೂರ ಇದ್ದಾರೆ ಅಂತ ಅಂದಾಗ ಮಾತ್ರ ನಾವು ಬೇರೆಯವರನ್ನ ಕರಿಬೇಕು. ಹಾಗೆ ಬೇರೆಯವರನ್ನ ಕರೆದಾಗ ಆದಷ್ಟು ಹಿರಿಯರನ್ನ ನಾವು ಮುತ್ತೈದರಾಗಿ ಇಟ್ಟಿದ್ರೆ ಒಳ್ಳೇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಂದ್ ಕಡೆ ಹೋಳಿಗೆ ರೆಡಿ ಆಗ್ತಾ ಇದೆ, ಹಾಗೆ ಒಂದ್ ಕಡೆ ಪೂಜೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಅಕ್ಕನ ಅತ್ತೆ ಇವರು. ಇವಾಗ ತಾನೇ ಪೂಜೆಯನ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ರು. ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ, ಮತ್ತೆ ಆಮೇಲೆ ಪೂಜೆ ಆದ ನಂತರ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಎಲ್ರ ಮನೆಯಲ್ಲಿ ಇದೇ ತರ ಅಂತ ಅಂದ್ಕೊಳ್ತೀನಿ. ಎಲ್ರ ಮನೆಯಲ್ಲಿ ಅಂದ್ರೆ ಹಿರಿಯರು ಪೂಜೆಯನ್ನ ಮಾಡ್ತಿರ್ತಾರೆ ಅಲ್ವಾ ಮನೆಯಲ್ಲಿ. ಅದಾದ ನಂತರ ಇಲ್ಲಿ ಸ್ವಲ್ಪ ಡಾನ್ಸ್ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ ಎಲ್ರು ಮಕ್ಕಳು ಸೇರ್ಕೊಂಡು. ಅಂದ್ರೆ ಕೆಲವೊಬ್ರು ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ಎಲ್ರು ಒಂದೇ ಸಲ ಸೇರ್ಕೊಂಡು ಇಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡೋದಕ್ಕಾಗಿರ್ಲಿಲ್ಲ. ಹಾಗಾಗಿ ಇವಾಗ ನಮ್ಮ ಪಲ್ಲವಿ ಎಲ್ರಿಗೂ ಕೂಡ ಸ್ವಲ್ಪ ಸ್ವಲ್ಪ ಡಾನ್ಸ್ ಅನ್ನ ಹೇಳಿ ಕೊಡ್ತಾ ಇದ್ರು. ಮಕ್ಕಳಿಗೆ ಡಾನ್ಸ್ ಮಾಡಿ ಅಂತ ಅಂದಾಗ ಸ್ಪೆಷಲಿ ಗಂಡ್ ಮಕ್ಕಳು ಅಷ್ಟೊಂದು ಬೇಗ ಎಸ್ ಅಂತ ಬರೋದಿಲ್ಲ. ಆದ್ರೆ ಮನೆಯಲ್ಲೇ ಫಂಕ್ಷನ್ ಇರೋದ್ರಿಂದ ಎಲ್ಲಾ ಮಕ್ಕಳು ಸೇರ್ಕೊಂಡು ಮಾಡಿದ್ರೆ ಅದೊಂದು ಮೂಮೆಂಟ್ ಅಂತ ಇರುತ್ತೆ ಅಲ್ವಾ. ಮತ್ತೆ ಮತ್ತೆ ಆ ಮೂಮೆಂಟ್ ಅನ್ನ ಸಿಗೋದಿಲ್ಲ. ಹಾಗೆ ಬೇರೆಯವರ ಮನೆಯಲ್ಲಿದ್ದಾಗ ಯಾರು ಕೂಡ ಫೋರ್ಸ್ ಮಾಡೋದಕ್ಕೆ ಕೂಡ ಬರೋದಿಲ್ಲ. ಹಾಗಾಗಿ ಈ ನೆನಪುಗಳನ್ನ ಹಿಡಿದಿಟ್ಕೊಳ್ಳೋದು ಒಳ್ಳೇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಕೂಡ ಪ್ರೊಫೆಷನಲ್ ಆಗಿ ಡಾನ್ಸ್ ಮಾಡೋದಕ್ಕೆ ಬರೋದಿಲ್ಲ. ಆದ್ರೂ ಕೂಡ ಸ್ವಲ್ಪ ಪ್ರಯತ್ನವನ್ನ ಮಾಡಿ ನಾವು ನಮ್ಮ ಮೂಮೆಂಟ್ ಅನ್ನ ಮಾಡ್ಕೊಳ್ಳೋದು ಒಳ್ಳೆಯದು. ಇದಾದ ನಂತರ ಇಲ್ಲಿ ಚಿಂಟು ಸ್ವಲ್ಪ ಅವ್ರ ಮಮ್ಮಿಗೆ ತುಂಬಾ ಸತಾಯಿಸ್ತಾ ಇದ್ನು, ಹಾಗಾಗಿ ಅವನನ್ನ ಈ ಕಡೆ ಕರ್ಕೊಂಡ್ ಬಂದೆ ನಾನು. ಅವರ ಮನೆ ಎದುರುಗಡೆನೆ ನಾಷ್ಟ ಅಡಿಗೆ ಈ ತರ ಎಲ್ಲ ಮಾಡೋದಕ್ಕೆ ಅವರು ವ್ಯವಸ್ಥೆಯನ್ನ ಮಾಡಿದ್ರು. ಹಾಗಾಗಿ ನಾಷ್ಟ ರೆಡಿ ಆಗಿರ್ಬೋದು ಅಂತ ನೋಡೋಣ ಬಾ ಅಂತ ಅವನನ್ನ ಕರ್ಕೊಂಡ್ ಬಂದಿದ್ದೆ. ಇಡ್ಲಿ ರೆಡಿ ಆಗಿತ್ತು, ಇನ್ನು ವಡ ಮಾಡ್ಬೇಕಿತ್ತು. ಹಾಗಾಗಿ ಸ್ವಲ್ಪ ನೋಡಿ ಹೋಗೋಣ ಅಂತ ಬಂದೆ. ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ಇಡ್ಲಿ ರೆಡಿ ಆಗಿದೆ. ಇದಾದ ನಂತರ ಇಲ್ಲಿ ಮತ್ತೆ ಪೂಜೆ ಆಗಿದೆ ಅಂತ ಇಲ್ಲಿ ನೋಡೋದಕ್ ಬಂದೆ ನಾನು. ಬಾಗಿಲ್ ಪೂಜೆಯನ್ನ ಮಾಡ್ತಾ ಇದ್ರು. ಇದಾದ ನಂತರ ಇಲ್ಲಿ ಒಳಗಡೆಯ ಪೂಜೆಯನ್ನ ತೋರಿಸ್ತೀನಿ ನಿಮ್ಗೆ. ಹಿರಿಯರು ಪೂಜೆ ಮಾಡಿದಾಗ ತುಂಬಾ ಲಕ್ಷಣವಾಗಿ ಮಾಡ್ತಾರೆ. ಹಾಗೆ ಹಿರಿಯರಿರ್ಲಿ ಕಿರಿಯರಿರ್ಲಿ ಅದನ್ನ ಮನಸ್ಸಿನಿಂದ ಪೂಜೆ ಮಾಡಿದಾಗ ಒಳ್ಳೆ ರೀತಿಯಿಂದನೇ ಆಗುತ್ತೆ. ಹಾಗೆ ಯಾವುದೇ ಪೂಜೆ ಮಾಡ್ಲಿ ಏನೇ ಇರ್ಲಿ ಹೂಗಳಿಲ್ಲದೆ ಇದ್ದಾಗ ಪೂಜೆಯನ್ನ ಸಂಪೂರ್ಣವಾಗಿದೆ ಅಂತ ಅನ್ಸೋದೇ ಇಲ್ಲ. ಇವರಲ್ಲಿ ಹೂಗಳದೇನು ಕಡಿಮೆ ಇಲ್ಲ. ಹೂವಿನ ಗಿಡಗಳಿವೆ, ಹೊಲದಲ್ಲಿ ಕೂಡ ಫುಲ್ ಹೂವಿನ ಗಿಡಗಳಿವೆ. ಹಾಗಾಗಿ ಹೂಗಳ ಕಡಿಮೆ ಏನು ಇಲ್ಲ ಇಲ್ಲಿ. ಇವಾಗ ನಾಷ್ಟ ಎಲ್ಲ ರೆಡಿ ಆಗಿದೆ, ನೋಡ್ತಾ ಇದ್ದೀರಾ. ಎಲ್ರು ಕೂಡ ನಾಷ್ಟ ಮಾಡೋದಕ್ಕೆ ಬಂದ್ವಿ ಇಲ್ಲಿ. ಇದಾದ ನಂತರ ಮುತ್ತೈದರು ಮಾಡೋದನ್ನ ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಕಂಟಿನ್ಯೂ ಆಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ ಅನ್ನ ಹಿಂದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚೆನ್ನಾಗಿ ನೋಡಿದಾಗ ನಮಗೂ ಕೂಡ ವಿಡಿಯೋಸ್ ಗಳನ್ನ ಚೆನ್ನಾಗಿ ಮಾಡಿ ಹಾಕೋದಕ್ಕೆ ಧೈರ್ಯ ಬರುತ್ತೆ. ಇಲ್ಲ ಅಂತಂದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಆಗಿರೋದಿಲ್ಲ. ಅದಾದ ನಂತರ ಇಲ್ಲಿ ಸ್ವಲ್ಪ ಹೂಗಳನ್ನ ಬಿಡಿಸಿ ಇಟ್ಕೊಳ್ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಆಲ್ರೆಡಿ ಹೂಗಳನ್ನ ನಾನು ಬಿಡಿಸ್ತಾ ಇದ್ದೀನಿ, ಶೇರ್ ಮಾಡ್ಕೊಂಡಿದ್ದೀನಿ.
ಹೂಗಳ ಡೆಕೋರೇಷನ್ ಯಾವ ತರ ಮಾಡಿದ್ವಿ ಅಂತ. ಏನು ಅಂತಂದ್ರೆ ನಮ್ಮ ಭಾವ ಹುಟ್ಟಿದ್ದ ಇಯರ್, ಹಾಗೆ ನಮ್ಮ ಅಕ್ಕನ ಜೊತೆ ಮ್ಯಾರೇಜ್ ಆಗಿದ್ದ ಇಯರ್, ಹಾಗೆ ಅವರ ಮಕ್ಕಳು ಹುಟ್ಟಿದ್ದ ಇಯರ್ ಅನ್ನ ಎಲ್ಲ ತೋರಿಸ್ಬೇಕಾಗಿತ್ತು ವಿಡಿಯೋದಲ್ಲಿ. ಹಾಗಾಗಿ ಆ ಡೆಕೋರೇಷನ್ಗಾಗಿ ಹೂಗಳು ಬೇಕಾಗ್ತಾ ಇದ್ವು. ಹಾಗಾಗಿ ಇಲ್ಲಿ ಎಲ್ರು ಸೇರ್ಕೊಂಡು ಅದರ ತಯಾರಿಯಲ್ಲಿ ಇದ್ದೀವಿ. ಯಾವುದೇ ಒಂದು ವಿಡಿಯೋನ ಆಗ್ಲಿ ಯಾವುದೇ ಒಂದು ಮಾಡ್ಬೇಕು ಅಂತ ಅಂದಾಗ ಒಬ್ಬರಿಂದಾನೇ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಮುತ್ತೈದೆಯಾಗಿ ಕರೆದಿದ್ರು ಅಲ್ಲ, ಹಾಗಾಗಿ ಅವರನ್ನ ಒಂದೇ ಕಡೆ ಕೂತ್ಕೊಳ್ಳೋದಕ್ಕೆ ಹೇಳಿದ್ರು. ಇಲ್ಲಿ ಗಂಡ ಹೆಂಡತಿ ಅಂದ್ರೆ ಅವರ ಮನೆಯ ಹೆಣ್ಮಕ್ಳು, ಹಾಗೆ ಅಳಿಯಂದ್ರು, ಹಾಗೆ ನಮ್ಮ ಅಕ್ಕ ಒಬ್ರು, ಎಲ್ರು ಸೇರ್ಕೊಂಡು 5 ಜನ ಈ ತರ ಅವರು ಮುತ್ತೈದೆಯನ್ನ ಮಾಡಿದ್ರು. ಅವರನ್ನ ಕಾಲ್ ತೊಳೆದು ಇವಾಗ ಪೂಜೆಯನ್ನ ಮಾಡ್ತಾ ಇದ್ದಾರೆ. ನಿಮ್ ಕಡೆ ಕೂಡ ಇದೇ ತರ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಹೆಣ್ಮಕ್ಳಿಗೆ ದಂಡಿಯನ್ನ ತರಿಸಿದ್ರು, ಹಾಗೆ ಗಂಡ್ ಮಕ್ಕಳಿಗೆ ಹೂವಿನ ಸರನ ತರಿಸಿದ್ರು. ವಿಡಿಯೋ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಸ್ವಲ್ಪನಾದ್ರೂ ಇಷ್ಟ ಆಗ್ತಾ ಇದೆ ಅಂದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಮತ್ತೆ ನನ್ನ ಚಾನೆಲ್ ಅನ್ನ ಹಿಂದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಮ್ಮಕ್ಕನ 25th ವೆಡ್ಡಿಂಗ್ ಆನಿವರ್ಸರಿಯನ್ನ 4-5 ದಿವಸ ನಾವು ಯಾವ ತರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಅನ್ನೋ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಡೇ 1 ವಿಡಿಯೋ ಇನ್ನೂ ನೋಡಿಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅದನ್ನ ನೋಡಿದ್ರೆ ನಿಮ್ಗೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ನಮ್ಮ ಅಕ್ಕನ್ನ ನೋಡ್ತಾ ಇದ್ದೀರಲ್ವಾ, ಎಷ್ಟು ಫಾಸ್ಟ್ ಆಗಿ ಎಲ್ಲ ಕೆಲಸನ ಮುಗಿಸ್ತಾ ಇದ್ದಾರಲ್ವಾ. ಎಲ್ಲಾ ರೀತಿಯಲ್ಲಿ ಅಂದ್ರೆ ಯಾವುದೇ ಕೆಲಸ ಕೊಟ್ರು ಕೂಡ ಇದೇ ಸ್ಪೀಡ್ ಅಲ್ಲಿ ಅವರು ಮಾಡ್ತಿರ್ತಾರೆ. ಯಾಕೆ ಅಂತಂದ್ರೆ ಮೊದ್ಲಿನಿಂದಲೂ ಕೂಡ ನಾವೆಲ್ಲರೂ ಯಾವುದೇ ಒಂದು ಜವಾಬ್ದಾರಿಯನ್ನ ಇದ್ದಾಗ ಅವರನ್ನೇ ಮುಂದ್ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಅವರು ಎಲ್ಲದರಲ್ಲೂ ಕೂಡ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬಹುದು. ಯಾವುದೇ ಒಂದು ಜವಾಬ್ದಾರಿಯನ್ನ ತಗೊಂಡ್ರೆ ಅದು ತುಂಬಾನೇ ಚೆನ್ನಾಗಿ ನಿಭಾಯಿಸ್ತಾರೆ. ಹಾಗೆ ಯಾವುದೇ ಒಂದು ಕೆಲಸನ ಮಾಡ್ತಾ ಇದ್ರು ಕೂಡ ಅದನ್ನ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಅಂತ. ಈ ಹಿಂದಿನ ವಿಡಿಯೋ ತುಂಬಾ ಲಾಂಗ್ ಆಗಿದೆ, ಹಾಗಾಗಿ ಈ ವಿಡಿಯೋನ ಸ್ವಲ್ಪ ಚಿಕ್ಕದಾಗಿ ಹಾಕ್ತಾ ಇದ್ದೀನಿ. ಇದರ ನೆಕ್ಸ್ಟ್ ಪಾರ್ಟ್ ನಾನು ಅಂದ್ರೆ ಸಂಜೆಯ ವಿಡಿಯೋ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಆದಷ್ಟು ಬೇಗನೆ ಹಾಕ್ತೀನಿ. ನಾನು ಎಡಿಟ್ ಮಾಡಿ ಹಾಕೋದಕ್ಕೆ ಸ್ವಲ್ಪ ಸಮಯ ಆಗ್ತಾ ಇದೆ, ಹಾಗಾಗಿ ಮುಂದಿನ ವಿಡಿಯೋಗಾಗಿ ವೇಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.